नाटक झुग्गी जन आंदोलन और तुमकुर जिला झुग्गी झोपड़ी निवासी कल्याण समिति ने तुमकुर शहर में जिला कलेक्टर कार्यालय के समक्ष एक विरोध प्रदर्शन आयोजित किया, जिसमें तुमकुर जिले में झुग्गी वासियों को भूमि के अधिकार प्रदान करने की सरकार के महत्वाकांक्षी वादे को पूरा करने की मांग की गई। इस संबंध में पिछले अक्टूबर में झुग्गी झोपड़ी बोर्ड का घेराव किया था और चेतावनी दी गई थी। सरकारी आदेशानुसार झुग्गी वासियों को भूमि के अधिकार वितरित जिला कलेक्टर शुभ कल्याण मुख्यमंत्री सामाजिक न्याय की इच्छा के अनुसार कार्य करे। नरसिंह मूर्ति प्रदर्शन को संबोधित करते हुए स्लम पीपुल्स मूवमेंट के कर्नाटक संयोजक ए नरसिंह मूर्ति ने कहा कि मुख्यमंत्री को शहर के गरीबों और झुग्गी झोपड़ियों में रहने वाले लोगों के लिए सामाजिक न्याय सुनिश्चित करना चाहिए, जैसा कि 2023 के चुनावी घोषणा पत्र सभी जातियों के लिए शांति का अभियान में वादा किया गया है। उन्होंने मांग की है कि सरकार मौजूदा बजट में हमारी आबादी के हिसाब से धन आवंटित करे, निजी स्वामित्व वाली झुग्गियों का अधिग्रहण करे और सरकारी जमीन पर स्थित झुग्गियों को दिए जा रहे मालिकाना हक के दस्तावेजों का जल्द से जल्द तारीखु मुख्यमंत्रिಗಳು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ। ಈ ಸಮಾರಂಭದಲ್ಲಿ ಸ್ಲಮ್ ಜನರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ಸಲ ನಾವು ಕಳೆದ ಒಂದು 6 ತಿಂಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ಇದಕ್ಕೆ ಸಂಬಂಧಪಟ್ಟಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ಒಂದು ಸಮ್ಮುಖದಲ್ಲಿ ಸಭೆಗಳಾಗಿ ಸುಮಾರು 36 ಸ್ಲಮ್ಗಳಲ್ಲಿ ಸಮೀಕ್ಷೆಯನ್ನು 3800 ಕುಟುಂಬಗಳ ಸಮೀಕ್ಷೆ ಮಾಡಿ ಅದರಲ್ಲಿ 1562 ಕುಟುಂಬಗಳಿಗೆ ಎಲಿಜಿಬಿಲಿಟಿಗೆ ಅರ್ಹತೆ ಇರತಕ್ಕಂಥದ್ದನ್ನ ಚೆಕ್ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು। ಆದರೆ ಈ ಕಾರ್ಯಕ್ರಮದಲ್ಲಿ ಅದು ಸೇರ್ಪಡೆ ಆಗಿಲ್ಲ। ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಸ್ಲಮ್ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ। ಹಾಗೆ ನಾಳೆನೂ ಸಹ ಮುಖ್ಯಮಂತ್ರಿಗಳ ಗಮನಕ್ಕೂ ಕೊಡ್ತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ಜಿಲ್ಲಾಡಳಿತ ಇದರ ಬಗ್ಗೆ ನಾವು ಒಂದು ಪರಿಶೀಲನೆ ಮಾಡಿ ಸಾಧ್ಯವಾದರೆ ನಾಳೆ ಕೊಡಿಸ್ತೀವಿ, ಇಲ್ಲಾಂದರೆ 29ನೇ ತಾರೀಕು ಏನು ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಗಿ ವಿತರಣೆ ಮಾಡ್ತಾ ಇದ್ದಾರೆ, ಅದಾದ ನಂತರದಲ್ಲಿ ನಾವು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅಂದೇ ಕೊಡಿಸ್ತೀವಿ ಅಥವಾ ಉಸ್ತುವಾರಿ ಸಚಿವರು ಯಾವತ್ತು ಹೇಳ್ತಾರೋ ಅವತ್ತು ನಾವು ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ। ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು, ಈ ಹೋರಾಟವನ್ನು, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಿದೆ। ಇದು ನಮ್ಮೆಲ್ರಿಗೂ ಸಹ ಸರ್ ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ।